ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ. ಸಂಭವನಾರ್ಥಸ್ತುತಿಃ. ತಂ ಸಂಭವಃ ಸಂಭವತರ್ಷರೋಗೈಃ ಸಂತಪ್ಯಮಾನಸ್ಯ ಜನಸ್ಯ ಲೋಕೆ ಆಸೀರಿಹಾಕಸ್ಮಿಕ ಇವ ವೈದ್ಯೋ ವೈದ್ಯೋ ಯಥಾ ನಾತರುಷಾಂ ಪ್ರಶಾಂತ್ಯೈ. ಅನಿತ್ಯಮತ್ರಾಣಮಹಂ ಕ್ರಿಯಾಭಿಃ ಪ್ರಸಕ್ತಮಿತ್ಯಾದ್ಯವಸಾಯ ದೋಷಂ ಇದಂ ಜಗಜ್ಜನ್ಮಜರಾಂತಕಾರ್ತಂ ನಿರಂಜನಾಂ ಶಾಂತಿಮಜೀಗಮಸ್ವಂ. 2 ಶ್ಲೋಕಗಳಾಗಿತ್ತು. ಮಧ್ಯದಲ್ಲಿ ಪರಮಪೂಜ್ಯ ವಿಜಯಸಾಗರ ಮಹಾರಾಜರ ವಿಹಾರದಲ್ಲಿ ಇದ್ದಿದ್ದರಿಂದ ಕ್ಲಾಸನ್ನು ತಗೊಳ್ಳೋಕ್ಕಾಗಲಿಲ್ಲ. ಈಗ 3ನೇ ಶ್ಲೋಕವನ್ನು ನೋಡೋಣ. ಶತಹೃದೋನ್ಮೇಷ ಚಲಂ ಹಿ ಸೌಖ್ಯಂ ತೃಷ್ಣಾಮಯಾಪ್ಯಾಯನ ಮಾತ್ರ ಹೇತುಃ ತೃಷ್ಣಾಭಿವೃದ್ಧಿಶ್ಚ ತಪತ್ಯಜಸ್ರಂ ತಾಪಸ್ತದಾಯಾಸಯತೀತ್ಯವಾದೀಃ. ಶತಹೃದೋನ್ಮೇಷಚಲಂ ಹಿ ಸೌಖ್ಯಂ ತೃಷ್ಣಾಮಯಾಪ್ಯಾಯನ ಮಾತ್ರ ಹೇತುಃ ತೃಷ್ಣಾಭಿವೃದ್ಧಿಶ್ಚ ತಪತ್ಯಜಸ್ರಂ ತಾಪಸ್ತದಾಯಾಸಯತೀತ್ಯವಾದೀಃ. ಶತಹೃದೋನ್ಮೇಷಚಲಂ ಹಿ ಸೌಖ್ಯಂ. ಉನ್ಮೇಷ ಶತಹೃದ ಉನ್ಮೇಷ ಅಚಲಂ ಹಿ ಸೌಖ್ಯಂ ತೃಷ್ಣಾಮಯ ಅಪಿ ಅಯನ ಮಾತ್ರ ಹೇತುಃ ತೃಷ್ಣಾಭಿವೃದ್ಧಿಶ್ಚ ತಪ ತ್ಯಜಸ್ರ ತಾಪಸ್ತದಾಯಾಸ ಯತೀತ್ಯವಾದೀಃ. ತಾಪಃ ತದಾ ಆಯಾಸಯತಿ ಇತಿ ಅವಾದೀಃ. ತಾಪಃ ತದ್ ಆಯಾಸಯತಿ ಇತಿ ಅವಾದೀಃ. ಶತಹೃದೋನ್ಮೇಷಚಲಂ ಹಿ ಸೌಖ್ಯಂ ತೃಷ್ಣಾಮಯಾಪ್ಯೇನ ಮಾತ್ರ ಹೇತುಃ ತೃಷ್ಣಾಭಿವೃದ್ಧಿಶ್ಚ ತಪತ್ಯಜಸ್ರಂ ತಾಪಸ್ತದಾಯಾಸಯತೀತ್ಯವಾದೀಃ. ಶತಹೃದೋನ್ಮೇಷಚಲಂ ಹಿ ಸೌಖ್ಯಂ ತೃಷ್ಣಾಮಯಾಪ್ಯಾಯನ ಮಾತ್ರ ಹೇತುಃ ತೃಷ್ಣಾಭಿವೃದ್ಧಿಶ್ಚ ತಪತ್ಯಜಸ್ರಂ ತಾಪಸ್ತದಾಯಾಸಯತೀತ್ಯವಾದೀಃ. ಅರ್ಥವನ್ನು ಹೇಳ್ಕೊಂಡೆ. ಸೌಖ್ಯಂ ಇಂದ್ರಿಯ ಸೌಖ್ಯವು ಶತಹೃದೋನ್ಮೇಷಚಲಂ. ಶತಹೃದ ಮಿಂಚಿನ, ಉನ್ಮೇಷ ಹೊಳೆಯುವಂತೆ, ಮಿಂಚು ಹೀಗೆ ಹೊಳೆಯುತ್ತೆ ಹಾಗೆ ಚಲಂ ಅಂದರೆ ಚಂಚಲವಾಗಿದೆ. ಈ ಇಂದ್ರಿಯ ಸೌಖ್ಯ ಹೇಗಿದೆ? ಇವತ್ತು ತುಂಬ ಚೆನ್ನಾಗಿದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಆದರೆ ನಾಳೆ ಇದ್ದಕ್ಕಿಂದ ಹಾಗೆ ತುಂಬ ತಲೆನೋವು ಬಂದುಬಿಡ್ತು, ಕಣ್ಣು ಬಿಡೋಕ್ಕೂ ಆಗ್ತಿಲ್ಲ. ಆಗ ನೀವು ಯಾವ ಟಿ ವಿ ನೋಡ್ಬೋದು, ಯಾವ ಮೊಬೈಲ್ ನೋಡ್ಬೋದು, ಯಾವ ಹಾಡು ಕೇಳಬಹುದು, ಏನನ್ನು ಮಾಡ್ಬೋದು? ಆಗಲ್ಲ. ಕಣ್ಣು ಬಿಟ್ಟು ಕಣ್ಣು ಮುಚ್ಚೋದ್ರಲ್ಲಿ ಯಾವ ತೊಂದರೆ ಬರುತ್ತೆ, ಏನಾಗುತ್ತೆ ಅಂಥೇಳಿ ಗೊತ್ತಾಗೋದಿಲ್ಲ. ಅದರಿಂದ ಸೌಖ್ಯ ಇಂದ್ರಿಯದಿಂದ ಸಿಗುವಂತಹ ಸುಖ ಏನಿದೆ ಅದು ಮಿಂಚಿನ ಕೋಲಿನ ಹಾಗೆ ಮಿಂಚು ಹೊಳೆಯೋದು ಹೇಗೆ ಹೊಡೆದು ಹೊರಟು ಹೋಗುತ್ತೋ ಕಣ್ಣು. ಮಿಂಚು ನೋಡಬೇಕು ಅಂತ ಹೇಳಿ ನೋಡೋಷ್ಟರೊಳಗಡೆ ಮಿಂಚು ಮರೆಯಾಗಿ ಹೋಗಿರುತ್ತೆ. ಆ ರೀತಿಯಾಗಿ ಚಂಚಲವಾಗಿದೆ. ತೃಷ್ಣಾಮಯಾಪ್ಯೇನ ಮಾತ್ರ ಹೇತು. ತೃಷ್ಣಾಮಯ ಆಸೆ ಎಂಬ ವ್ಯಾಧಿಗೆ, ಅಮಯ ಅಂದರೆ ವ್ಯಾಧಿ, ತೃಷ್ಣ ಅಂದರೆ ಆಸೆ. ಆಸೆ ಎನ್ನುವಂತಹ ವ್ಯಾಧಿಗೆ, ರೋಗಕ್ಕೆ ಆಪ್ಯಾಯನ ಮಾತ್ರ, ಪುಷ್ಟಿ ಮಾತ್ರಕ್ಕೆ ಹೇತು ಕಾರಣ. ಅದೇನೋ ಆಸೆ ಅನ್ನೋದಕ್ಕೆ ಅದೊಂದು ಕಾರಣ ಅಷ್ಟೇ. ಎಷ್ಟು ಆ ಹಾಡು ತುಂಬ ಚೆನ್ನಾಗಿತ್ತು, ಆ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ಹಾಗಂತ ಹೇಳ್ಕೊಂಡು ಆ ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಕೊಂಡು ಆ ಗಳಿಗೆನಲ್ಲಿ ಇದು ಮಾಡ್ತೀವಿ. ಆ ಗಳಿಗೆಗೆ ಆಸೆಗೆ ಅದು ತೃಪ್ತಿಯನ್ನು ಕೊಡುತ್ತೆ. ತೃಷ್ಣಾಭಿವೃದ್ಧಿಷ್ಟ ಆಸೆ ಪುಷ್ಟಿಯು ಅಜಸ್ರಂ ಯಾವಾಗಲೂ ತಪತಿ ಸಂತಾಪಗೊಳಿಸ್ತಾ ಇರುತ್ತೆ. ಮತ್ತೊಂದು ಸಲ ಅದು ನನಗೆ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅದು ಸಿಕ್ಕಲಬಹುದು, ಸಿಗದಲೇನೋ
ಇರಬಹುದು. ತಾಪಃ ಸಂತಾಪವು ತತ್ ಆ ಜಗತ್ತನ್ನು ಆಯಾಸಯತಿ ಆಯಾಸಗೊಳಿಸುತ್ತೆ, ದುಃಖಕ್ಕೆ ಕಾರಣ ಆಗುತ್ತೆ, ಸುಸ್ತು ಮಾಡುತ್ತೆ. ಇತಿ ಹೀಗೆಂದು ಅವಾದೀಹಿ ಹೇಳಿದ್ದಾರೆ. ನಿಶ್ಚಯವಾಗಿಯೂ ಈ ಸಂಸಾರ ಸುಖ ಮಿಂಚಿನಂತೆ ಅನಿತ್ಯವಾಗಿದೆ. ಅದನ್ನು ಭಾರಿ ಎಷ್ಟು ಸಲ ಉಪಯೋಗಿಸಿದ್ರು. ದಿನ ಅದೇ ಮಾಡ್ತೀರಲ್ವ, ಬೆಳಗಾಗಿದ್ದು ರೊಟ್ಟಿ, ಜುನ್ಕ, ಪಲ್ಯ, ಚಟ್ನಿ, ಶೇಂಗಾ ಚಟ್ನಿ, ಕೊಬ್ಬರಿ ಚಟ್ನಿ ಎಲ್ಲ ಅದೇ ಮಾಡ್ತೀರ. ಆದರೆ ಮತ್ತೆ ನಾಳೆ ಬೆಳಗ್ಗೆ ಮತ್ತದು ಹೊಸದೇ ಆಗಿರುತ್ತೆ. ಮತ್ತು ಅದನ್ನು ಸ್ವಲ್ಪ ತಣ್ಣಗಿರೋದು ಕೊಟ್ಟರೆ ಬೇಜಾರು ಮಾಡ್ಕೋತೀರಾ. ಅದು ಎಷ್ಟು ಭೋಗಿಸಿದ್ರು, ಎಷ್ಟು ತಿಂದರು, ಎಷ್ಟು ಅನುಭವಿಸಿದ್ರು ಕೂಡ ತೃಪ್ತಿಯನ್ನು ಕೂಡ ಮತ್ತಷ್ಟು ಜಾಸ್ತಿ ಆಯಿತು. ಹೀಗೆ ಉರಿತಿರೋ ಬೆಂಕಿನಲ್ಲಿ ಕಟ್ಟಿಗೆಯನ್ನು ಅಥವಾ ತುಪ್ಪವನ್ನು, ಎಣ್ಣೆಯನ್ನು ಹಾಕಿದರೆ ಮತ್ತಷ್ಟು ಪ್ರಜ್ವಲಿಸಿದ ಹಾಗೆ ಎಷ್ಟೆಷ್ಟು ಅದನ್ನು ಸೇವನೆ ಮಾಡ್ತೀವಿ ಅಷ್ಟೆಷ್ಟು ಅದು ನಮಗೆ ಮತ್ತೆ ಬೇಕು ಅನ್ನೋ ಹಾಗೆ ಆಸೆ ಹೆಚ್ಚಾಗುತ್ತೆ. ಯದ್ಯಪಿ ಸಮುದ್ರವು ನೂರಾರು ನದಿಗಳಿಂದ, ಸಮುದ್ರ ಹೇಗಿದಾಗಿದೆ, ಎಷ್ಟು ನದಿಗಳು ಸೇರುತ್ತೆ, ಸಾವಿರಾರು ನದಿಗಳು ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಆದರೂ ಕೂಡ ಸಮುದ್ರಕ್ಕೆ ಯಾವತ್ತೂ ತೃಪ್ತಿ ಆಗಿಲ್ಲ. ಅಗ್ನಿಯು ಸೌದೆ ರಾಶಿಯಿಂದ ತೃಪ್ತಿ. ಬೆಂಕಿ ಉರಿತಿರೋ ಬೆಂಕಿಗೆ ನೀನು ಎಷ್ಟು ಸೌದೆಯನ್ನು ಹಾಕು, ಎಷ್ಟು ಕಟ್ಟಿಗೆಯನ್ನು ಹಾಕು, ಆದರೆ ಬೆಂಕಿ ಎಂದು ತೃಪ್ತಿಯನ್ನು ಹೊಂದು. ಆದರೆ ಇಂದ್ರಿಯ ಸುಖಕ್ಕೆ ತೃಪ್ತಿ ಆಗಲಾರದು. ಅದೇ ರೀತಿ ಹೇಗೆ ಬೆಂಕಿ ಕಟ್ಟಿಗೆಯಿಂದ ತೃಪ್ತಿಯನ್ನು ಹೊಂದೋದಿಲ್ವೋ, ಸಮುದ್ರ ಎಷ್ಟೇ ನದಿಗಳು ಬಂದು ಸೇರಿರೋ ತೃಪ್ತಿಯನ್ನು ಹೊಂದೋದಿಲ್ವೋ, ಅದೇ ರೀತಿ ಮನುಷ್ಯನ ಆಸೆಯೂ ಕೂಡ ಎಷ್ಟೇ ಸುಖ ಸಿಕ್ಕರೂ ಅದಕ್ಕೆ ಸಾಕು ಅಂತ ಅನಿಸೋದಿಲ್ಲ. ಆದ ಕಾರಣ ಇಂದ್ರಿಯ ಸುಖಾಭಿಲಾಷೆಯನ್ನು, ಇಂದ್ರಿಯದ ಸುಖವನ್ನು ಆಸೆ ಪಡುವುದನ್ನು ತೊಡೆದು ಸಂತೋಷವಾಗಿ ಎಷ್ಟಿದೆ ಏನಿದೆ ಅದರಲ್ಲಿ ಸಂತೋಷವಾಗಿರುವುದೇ ತೃಪ್ತಿಯ ಉಪಾಯ ಇದೆ. ಸಾಂಸಾರಿಕ ಸುಖಾನುಭವದಿಂದ ಕರ್ಮಬಂಧ ಮರಳಿ ಸಂಸಾರ ಪರಿಭ್ರಮಣೆಗೆ ಕಾರಣ ಆಗುತ್ತೆ. ಆದ್ದರಿಂದ ಸಂಸಾರ ದುಃಖದಿಂದ ಮುಕ್ತರಾಗಬೇಕೆಂದಿರುವ ಯಾರ್ಯಾರಿಗೆ ಸಂಸಾರ ದುಃಖ ಸಾಕಾಗಿದೆ, ಬೇಡಪ್ಪ ಈ ಕಷ್ಟ ಅಂತ ಅನಿಸಿದೆ, ಅವರೆಲ್ಲರೂ ಕೂಡ ಇಂದ್ರಿಯ ಸುಖಗಳನ್ನು ತೊರೆದು ಶಾಶ್ವತವಾದ ಮೋಕ್ಷ ಸುಖ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಶ್ರೀ ಶಂಭವ ತೀರ್ಥಂಕರ ಉಪದೇಶವನ್ನು ಈ ಶ್ಲೋಕದಲ್ಲಿ ನೀಡಿದ್ದಾರೆ. ಬಂಧಶ್ಚ ಮೋಕ್ಷಶ್ಚ ತಯೋಶ್ಚ ಹೇತು ಬದ್ಧಶ್ಚ ಮುಕ್ತಶ್ಚ ಫಲಂಚ ಮುಕ್ತೇಃ ಸ್ಯಾದ್ವಾದಿನೋ ನಾಥ ತವೈವ ಯುಕ್ತಂ ನೈಕಾಂತ ದೃಷ್ಟೇ ಸ್ವಮತೋಸಿ ಶಾಸ್ತ್ರ. ಬಂಧಶ್ಚ ಮೋಕ್ಷಶ್ಚ ತಯೋಶ್ಚ ಹೇತು ಬದ್ಧಶ್ಚ ಮುಕ್ತಶ್ಚ ಫಲಂಚ ಮುಕ್ತೇಃ ಸ್ಯಾದ್ವಾದಿನೋ ನಾಥ ತವೈವ ಯುಕ್ತಂ ನೈಕಾಂತ ದೃಷ್ಟೇ ಸ್ವಮತೋಸಿ ಶಾಸ್ತ್ರ. ಬಂಧಶ್ಚ ಮೋಕ್ಷಶ್ಚ ತಯೋಶ್ಚ ಹೇತು ಬದ್ಧಶ್ಚ ಮುಕ್ತಶ್ಚ ಫಲಂ ಚ ಮುಕ್ತೇ ಸ್ಯಾದ್ವಾದಿನೋ ನಾಥ ತವೈವ ಯುಕ್ತಂ ನೈಕಾಂತ ದೃಷ್ಟೇ ಸ್ವಮತೋಸಿ ಶಾಸ್ತ್ರ. ಬಂಧಶ್ಚ ಮೋಕ್ಷಶ್ಚ ತಯೋಶ್ಚ ಹೇತು ಬದ್ಧಶ್ಚ ಮುಕ್ತಶ್ಚ ಫಲಂ ಚ ಮುಕ್ತೇ ಸ್ಯಾದ್ವಾದಿನೋ ನಾಥ ತವೈವ ಯುಕ್ತಂ ನೈಕಾಂತ ದೃಷ್ಟೇ ಸ್ವಮತೋಸಿ ಶಾಸ್ತ್ರ. ಬಂಧಶ್ಚ ಬಂಧನವು, ಮೋಕ್ಷಶ್ಚ ಮುಕ್ತಿಯು, ತಯೋಶ್ಚ ಅವುಗಳ ಹೇತು ಕಾರಣಗಳು, ಬದ್ಧಶ್ಚ ಬದ್ಧ ಜೀವನು, ಮುಕ್ತಶ್ಚ ಮುಕ್ತ ಜೀವನು, ಮುಕ್ತೇ ಮುಕ್ತಿಯ, ಫಲಂಚ ಫಲವು, ಈ ಎಲ್ಲ ತತ್ವವು ಸ್ಯಾದ್ವಾದಿನಃ ಅನೇಕಾಂತವಾದಿಯಾದ ತವೈವ ನಿನಗೆ ಅಂದರೆ ಭಗವಂತನಿಗೆ, ಶಂಭುನಾಥ ಭಗವಂತನಿಗೆ ಯುಕ್ತಂ ಯೋಗ್ಯವಾದವು, ಏಕಾಂತ ದೃಷ್ಟಿಯು ಬುದ್ಧಾದಿ ಮತದವನಿಗೆ ನಾ ಯೋಗ್ಯವಾದುದಲ್ಲ. ನಾಥ ಎಲೆ ಸ್ವಾಮಿಯೇ, ಹೇ ಸ್ವಾಮಿ, ಅತಃ ಆದ್ದರಿಂದ ತ್ವಂ ನೀನು ಶಾಸ್ತ್ರ ತತ್ವೋಪದೇಶಕ ಅಂತ ಹೇಳಿ ಆಗಿರ್ತೀಯ. ಶಂಭುನಾಥ ತೀರ್ಥಂಕರು ಬಂಧ ಹೇಗಾಗತ್ತೆ, ಮುಕ್ತಿ ಹೇಗಾಗತ್ತೆ, ಬಂಧಕ್ಕೂ ಮುಕ್ತಿಗೂ ಕಾರಣ ಏನು, ಬದ್ಧ ಜೀವ ಯಾರು, ಮುಕ್ತ ಜೀವ ಯಾರು, ಅವರ ಫಲ ಏನು, ಇದೆಲ್ಲದನ್ನು ಕೂಡ ಹೇಳಿದ್ದಾರೆ. ಯಾತ್ರಿಂದ ಅನೇಕಾಂತವಾದದಿಂದ ಅವೆಲ್ಲವನ್ನು ಸ್ಪಷ್ಟಪಡಿಸಿದ್ದಾರೆ. ಜೈನ ಧರ್ಮದ ತತ್ವಗಳನ್ನು ಯಾರೂ ನಿರಾಕರಣೆ ಮಾಡೋಕ್ಕಾಗಲ್ಲ, ಯಾರೂ ತಪ್ಪು ಅಂತ ಹೇಳೋಕ್ಕಲ್ಲ. ಏಕೆಂದರೆ ಅದನ್ನು ಎಲ್ಲಿಂದ ಎಲ್ಲಿಗೆ ತೊಗೊಂಡು ಹೋದರೂ ಅದರ ಅರ್ಥ ಸಮರ್ಪಕವಾಗಿರುತ್ತೆ. ಆದ್ದರಿಂದ ಇದೆಲ್ಲವೂ ನಿಮಗೆ ಯೋಗ್ಯವಾಗಿದೆ ಭಗವಂತ, ಏಕೆಂದರೆ ನೀವೇ ಇದನ್ನೆಲ್ಲ
ಹೇಳಿದ್ದೀರಾ. ಅದೇ ಏಕಾಂತ ದೃಷ್ಟಿಯನ್ನು ಹೊಂದಿರುವಂಥ ಬುದ್ಧಾದಿ ಬೇರೆ ಮತದವರಿಗೆ ಇದು ಯೋಗ್ಯವಾಗುವುದಿಲ್ಲ. ಆದ್ದರಿಂದ ಹೇ ಸ್ವಾಮಿ, ತಾವು ತತ್ವೋಪದೇಶಕರು ಆಗಿದ್ದೀರಾ ಅಂತ ಹೇಳ್ತಾರೆ. ಜೀವನೊಡನೆ ಕರ್ಮಪದಗಳ ಬಂಧವಾಗುವ ಬಂಧ ತತ್ವ, ಕರ್ಮಗಳಿಂದ ಬಿಡುಗೆಯನ್ನು ಹೊಂದುವ ಮೋಕ್ಷ ತತ್ವ, ಅವುಗಳಿಗೆ ಕಾರಣಗಳಾದ ಮಿಥ್ಯಾದರ್ಶನಾದಿಗಳ ಮತ್ತು ಮುಕ್ತತೆ ಇವುಗಳ ಸ್ವರೂಪ ಮತ್ತು ಫಲಪ್ರಾಪ್ತಿ ಇವುಗಳ ವಿವೇಚನೆಯನ್ನು ಅಂದರೆ ಇವುಗಳ ವರ್ಣನೆಯನ್ನು ಜೈನ ಧರ್ಮದಲ್ಲಿಯೇ ಮಾಡಿದ್ದಾರೆ. ಕರ್ಮ ಸಿದ್ಧಾಂತ 100% ಶುದ್ಧವಾಗಿ ಎಲ್ಲರೂ ಸಿಗುತ್ತೆ ಎಂದರೆ ಜೈನ ಧರ್ಮದಲ್ಲಿ ಮಾತ್ರ. ಜಿನ ಭಗವಂತರು ಮಾತ್ರ ಅದನ್ನು ಸಂಪೂರ್ಣವಾಗಿ ಸತ್ಯವಾಗಿ ಹೇಳಿದ್ದಾರೆ. ಪೂರ್ವದಲ್ಲಿ ಕರ್ಮಬದ್ಧ ಜೀವನೇ ಮುಕ್ತನಾಗ್ತಾನೆ, ಅವನೇ ಮೋಕ್ಷ ಫಲಕ್ಕೆ ಭಾಗಿಯಾಗ್ತಾನೆ. ಇತರ ಮತಗಳಿಗೆ ಈ ತತ್ವ ಸಿದ್ಧ ಆಗೋದಿಲ್ಲ. ಯಾರ ಬಟ್ಟೆ ಕೊಳೆ ಆಗಿದೆ ಅವ್ರ ಬಟ್ಟೆ ಒಕ್ಕೋತಾರೆ. ಯಾರನ್ನು ಹೌದು ನಾನು ಕರ್ಮ ಮಾಡ್ತಾ ಇದ್ದೀನಿ, ನನ್ನಿಂದ ತಪ್ಪ ಆಗ್ತಿದೆ, ನನ್ನ ತಪ್ಪನ್ನು ಸರಿಪಡಿಸ್ಕೋಬೇಕು, ನಾನು ಶುದ್ಧನಾಗಬೇಕು ಅಂತ ಅನಿಸುತ್ತೆ, ಆ ಜೀವ ಇಲ್ಲಿವರೆಗೂ ಕರ್ಮದಿಂದ ಬದ್ಧನಾಗಿದ್ದ, ಬಂಧ ಮಾಡಿಕೊಂಡಿದ್ದ. ಯಾವಾಗ ಇದು ತಿಳಿಯುತ್ತೆ ತಾನು ಈ ಕರ್ಮದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತ ಅನಿಸುತ್ತೆ, ಆಗ ಅವನೇ ಮುಕ್ತ ಜೀವನ ಆಗ್ತಾನೆ. ಯಾವಾಗ ಕರ್ಮದಿಂದ ಸಂಪೂರ್ಣವಾಗಿ ಬಿಡುಗಡೆ ಹೋಗ್ತಾನೆ ಅವನು ಮುಕ್ತಿಯನ್ನು ಹೊಂದುತ್ತಾನೆ ಅಂತ ಹೇಳಿದೆ. ಆದ್ದರಿಂದ ಈ ತತ್ವ ಬೇರೆ ಕಡೆಯಲ್ಲೂ ಸಿದ್ಧಿಯಾಗೋದಕ್ಕೆ ಸಾಧ್ಯ ಇಲ್ಲ. ಶಕ್ರೋಪ್ಯ ಶಕ್ತಸ್ತವ ಪುಣ್ಯಕೀರ್ತೆ ಸ್ತುತ್ಯಾಂ ಪ್ರವೃತ್ತಃ ಕಿಮು ಮಾದೃಶೋಜ್ಞಃ ತಥಾಪಿ ಭಕ್ತ್ಯಾ ಸ್ತುತಪಾದಪದ್ಮೋ ಮಮಾರ್ಯದೇಯಾಃ ಶಿವತಾತಿ ಮುಚ್ಯೈ. ಶಕ್ರೋಪ್ಯ ಶಕ್ತಸ್ತವ ಪುಣ್ಯಕೀರ್ತೆ ಸ್ತುತ್ಯಾಂ ಪ್ರವೃತ್ತಃ ಕಿಮು ಮಾದೃಶೋಜ್ಞಃ ತಥಾಪಿ ಭಕ್ತ್ಯಾ ಸ್ತುತಪಾದಪದ್ಮೋ ಮಮಾರ್ಯದೇಯಾಃ ಶಿವತಾತಿ ಮುಚ್ಯೈ. ಶಕ್ರೋಪ್ಯ ಶಕ್ತಸ್ತವ ಪುಣ್ಯಕೀರ್ತೆ ಸ್ತುತ್ಯಾಂ ಪ್ರವೃತ್ತಃ ಕಿಮು ಮಾದೃಶೋಜ್ಞಃ ತಥಾಪಿ ಭಕ್ತ್ಯಾ ಸ್ತುತಪಾದಪದ್ಮೋ ಮಮಾರ್ಯದೇಯಾಃ ಶಿವತಾತಿ ಮುಚ್ಯೈ. ಪುಣ್ಯಕೀರ್ತೆ, ಪುಣ್ಯ ಪ್ರಶಸ್ತವಾದ, ಕೀರ್ತೆ ಖ್ಯಾತಿಯುಳ್ಳ, ತವ ನಿನ್ನ ಸ್ತುತ್ಯಾಂ ಸ್ತುತಿಯಲ್ಲಿ ಪ್ರವೃತ್ತ ತೊಡಗಿದ, ಶಕ್ರೋಪಿ ಶಕ್ರ ಅಂದರೆ ಇಂದ್ರನು ಕೂಡ ಅಶಕ್ತಃ ಅಸಮರ್ಥನು. ಅಂದರೆ ನೀನು ಎಷ್ಟು ಪುಣ್ಯವಂತನಿದೀಯಾ ಅಂತಂದರೆ ನಿನ್ನ ಪುಣ್ಯವನ್ನು ಗುಣಗಾನ ಮಾಡೋದಕ್ಕೆ ದೇವಲೋಕದ ಇಂದ್ರನಿಂದಲೂ ಸಾಧ್ಯ ಆಗ್ತಿಲ್ಲ, ಅವನು ಕೂಡ ಅಸಮರ್ಥನೆ. ಅಂಥದ್ದಲ್ಲಿ ಅದೃಶ ನನ್ನಂಥವನು ಅಜ್ಞ ಮೂಢನು ಕಿಮ್ಮು ಶಕ್ತನಲ್ಲವೆಂದು ಏನು ಹೇಳ್ತಕ್ಕದ್ದು. ನನ್ನಂಥ ಮೂಢ ನಿನ್ನ ಗುಣಗಾನ ಹೇಗೆ ಮಾಡೋಕ್ಕೆ ಸಾಧ್ಯ? ಅದನ್ನು ಹೇಳೋದೇನಿದೆ. ತಥಾಪಿ ಆದರೂ ಕೂಡ ಭಕ್ತಿಯಿಂದ ಸ್ತುತಪಾದ ಪದ್ಮ, ಸ್ತುತಿಸಲ್ಪಟ್ಟ ಪಾದಪದ್ಮ ಪಾದಕಮಲಗಳುಳ್ಳ ತ್ವಂ ನೀನು ಆರ್ಯ ಎಲೆ ಪೂಜನೆ ಮಮ್ಮ ನನಗೆ ಉಚ್ಚೈ ಅತಿಶಯಿತವಾದ ಶಿವತಾತಿಂ ಸೌಖ್ಯ ಪರಂಪರೆಯನ್ನು ದೇಯಾಹ ಕೊಡು. ದೇವಲೋಕದ ಇಂದ್ರನಿಂದಲೂ ಕೂಡ ಯಾರ ಗುಣಗಾನ ಮಾಡೋಕ್ಕಾಗೋದಿಲ್ವೋ, ಯಾಕೆಂದರೆ ಅಷ್ಟೊಂದು ಅನಂತ ಗುಣಗಳಿದೆ ಜಿನ ಭಗವಂತರಲ್ಲಿ. ಅದರಿಂದ ಹೇಳ್ತಿದ್ರೆ, ಹೇ ಶಂಭವನಾಥ ಭಗವಂತ, ನಿನ್ನಲ್ಲಿ ಅನಂತ ಗುಣಗಳಿದೆ, ಅದನ್ನು ಇಂದ್ರನೂ ಕೂಡ ವರ್ಣನೆ ಮಾಡಲಾರ, ನಿನ್ನ ಸ್ತುತಿಯನ್ನು ನಿನ್ನ ಗುಣಗಾನವನ್ನು ಮಾಡಲಾರ, ನಿನ್ನ ಗುಣವನ್ನು ಹಾಡಲಾರ ಅಂದಾಗ ನಾನು ತುಂಬ ಮೂಢನಿದ್ದೀನಿ, ಅಲ್ಪಜ್ಞ ಇದ್ದೀನಿ. ಆದರೂ ಕೂಡ ನಾನೇನು ಮಾಡ್ತಿದ್ದೀನಿ, ಭಕ್ತಿಯಿಂದ 3 ಲೋಕ ಪೂಜೆ ಮಾಡುವಂಥ ನಿನ್ನ ಪಾದಗಳನ್ನು ನಾನು ಕೂಡ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಆದ್ದರಿಂದ ಹೇ ಪೂಜನೆ, ಹೇ ಶಂಭವನಾಥ ಭಗವಂತನೇ, ನನಗೂ ಕೂಡ ಅತಿಶಯವಾದ ಶಿವತಾತಿ ಸೌಖ್ಯವನ್ನು ಮುಕ್ತಿ ಸುಖವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಯಾರು. ಆದರೆ ಅವರು ಏನು ಹೇಳಿದ್ದಾರೆ, 24 ತೀರ್ಥಂಕರು ಏನು ಹೇಳಿದ್ದಾರೆ, ನೋಡಪ್ಪ ಮಗು, ನಾನು ಈ ಹಾದಿನಲ್ಲಿ ನಡ್ಕೊಂಡು ಬಂದೆ. ಮೊದಲು ಅಣುವ್ರತಿ, ಆಮೇಲೆ ಮಹಾವ್ರತಿಯಾದೆ, ಎಲ್ಲವನ್ನೂ ತ್ಯಾಗ ಮಾಡಿದೆ, ಅಂತರಂಗ ಬಹಿರಂಗ ತಪ್ಪಗಳನ್ನೆಲ್ಲ ಮಾಡಿದೆ, ಎಲ್ಲವನ್ನು ಅಂತರಂಗ ಪರಿಗ್ರಹ ಬಹಿರಂಗ ಪರಿಗ್ರಹವನ್ನು ತ್ಯಾಗ ಮಾಡಿ ನಾನೇನು ಮಾಡಿದೆ, ನನ್ನ ಧ್ಯಾನವನ್ನು ಮಾಡಿದೆ. ನಾನು ಯಾರಿದ್ದೀನಿ? ಆತ್ಮ ಇದ್ದೀನಿ. ನನ್ನ ಆತ್ಮ ಇಲ್ಲಿವರೆಗೂ ಏನಾಗಿದ್ದ? ಕರ್ಮದಿಂದ ಕೂಡ್ಕೊಂಡಿದ್ದ.
ಹಾಲಲ್ಲಿ ನೀರು ಸೇರಿರೋ ಹಾಗೆ ಎಲ್ಲಿವರೆಗೂ ನೀರಿದೆ ಅದು ಹಾಲಾಗೇ ಇರುತ್ತೆ, ಕವ ಆಗಲ್ಲ. ಯಾವಾಗ ಒಲೆ ಮೇಲಿಟ್ಟು ಅದನ್ನು ಸಂಪೂರ್ಣವಾಗಿ ಗಟ್ಟಿ ಮಾಡಿಬಿಡ್ತೀರಾ, ನೀರೆಲ್ಲ ಹಿಂಗೆ ಹೋಗುತ್ತೆ, ಸುಟ್ಟು ಹೋಗುತ್ತೆ ಬೆಂಕಿನಲ್ಲಿ, ಆಗ ಅದು ಕವ ಆಗುತ್ತೆ. ಹಾಗೆಯೇ ಆತ್ಮನೂ ಕೂಡ ಯಾವ ಜೀವಕ್ಕೆ ತಾನು ಕರ್ಮದಿಂದ ತುಂಬಿಕೊಂಡಿದ್ದೀನಿ, ಕರ್ಮ ನನ್ನಲ್ಲಿ ತುಂಬಿದೆ ಅಂತ ಗೊತ್ತಾಗತ್ತೆ, ಅವನು ಅದನ್ನು ಕರ್ಮವನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಮಾಡ್ದ ಅಂದರೆ ಸ್ವಲ್ಪ ಸ್ವಲ್ಪವಾಗಿ ಆ ಕರ್ಮಗಳೆಲ್ಲ ನಾಶ ಆಗುತ್ತೆ. ಯಾವಾಗ ಸಂಪೂರ್ಣ ನಾಶ ಆಗುತ್ತೆ ಆವಾಗ ಅವರಿಗೆ ಮೋಕ್ಷ ದೊರೆಯುತ್ತೆ. ನಾನು ಆ ದಾರಿಯಲ್ಲಿ ನಡೆದು ಬಂದಿದ್ದೀನಿ, ನೀನು ಇದೇ ಹಾದಿಯಲ್ಲಿ ನಡೆದು ಬಂದೆ ಅಂದರೆ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಭಕ್ತರಾದ ನಾವು ಎಲ್ಲಿವರೆಗೆ ನಮ್ಮಲ್ಲಿ ನಮ್ಮ ಆತ್ಮನ ಬಗ್ಗೆ ಅಂತಹ ಅಚಲವಾದ ಶ್ರದ್ಧೆ ಬರೋದಿಲ್ಲ, ಅಲ್ಲಿವರೆಗೂ ನಾವು ಭಿಕಾರಿಗಳೇ, ನಾವು ಭಗವಂತನ ಹತ್ರ ಕೊಡು ಕೊಡು ಅಂತ ಬೇಡೋದನ್ನು ಬಿಡೋದಿಲ್ಲ. ಹಾಗೆಯೇ ಈ ಭಕ್ತನು ಕೂಡ ಇಲ್ಲಿ ಏನು ಮಾಡ್ತಿದ್ದಾನೆ, ಭಗವಂತನ ಶಂಭುನಾಥ ಭಗವಂತನ ಹತ್ರ ಬೇಡ್ಕೊಂಡೆ, ನನಗೂ ಕೂಡ ನೀನು ಸೌಖ್ಯ ಪರಂಪರೆ, ಅತಿಶಯವಾದ ಸೌಖ್ಯ ಪರಂಪರೆಯಿಂದ ಮುಕ್ತಿಯನ್ನು ನನಗೂ ಕೊಡು ಅಂತ ಕೇಳ್ಕೊತಾರೆ. ಈ ಶ್ಲೋಕದಲ್ಲಿ ಶ್ರೀ ಸಮಂತಭದ್ರಾಚಾರ್ಯರು ತಮ್ಮ ಲಘುತ್ವವನ್ನು ನಾನು ತುಂಬ ಚಿಕ್ಕವನು ಅಂತ ಹೇಳಿ ವ್ಯಕ್ತಪಡಿಸಿದೆ. ಭಗವಂತನೇ, ನಿನ್ನ ಗುಣಕೀರ್ತನ ರೂಪರಿಸ್ಥಿತಿಯನ್ನು ಮಾಡೋದಕ್ಕೆ ಸಾಕ್ಷಾತ್ ದೇವೇಂದ್ರನು ಅಸಮರ್ಥನಾಗಿರುವಾಗ ತಮ್ಮ ಸ್ತೋತ್ರವನ್ನು ಮಾಡಲು ತೊಡಗಿರುವಂತಹ ನನ್ನಂತಹ ಪಾಮರನಿಂದ ಏನಾಗತ್ತೆ, ಆದರೂ ಭಕ್ತಿವಶನಾಗಿ ತಮ್ಮ ಸ್ತೋತ್ರವನ್ನು ಮಾಡ್ತಾ ಇದ್ದೀನಿ. ನನಗೆ ಉತ್ಕೃಷ್ಟವೂ ಅನಂತವಾದ ಮೋಕ್ಷ ಸುಖವನ್ನು ದಯಪಾಲಿಸಿರಿ. ಮುತ್ತಿಶತಾವಳಿ ಮನಪರ್ಯಗಳೆಂಬ 4 ಜ್ಞಾನಗಳಿಂದ ಕೂಡಿದ ಗಣದರು ತಮ್ಮ ಸ್ತೋತ್ರವನ್ನು ಮಾಡಲು ಅಸಮರ್ಥರಿದ್ದಾರೆ. ನನ್ನಂತಹ ಅಲ್ಪನಿಂದ ತಮ್ಮ ಅಪಾರವಾದ ಗುಣಸ್ಥಿತಿಯನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ? ಆದರೂ ಭಕ್ತಿಯಿಂದ ನಾನು ನಿಮ್ಮನ್ನು ಸ್ತುತಿ, ನಾನೇನು ಮಾಡ್ತಿಲ್ಲ. ಸಮಂತಭದ್ರಾಚಾರ್ಯರು, ಗೌತಮ ಗಣರಂಥವರು ಅಂತ ಮಹಾನ್ ಆಚಾರ್ಯರು ಸ್ತುತಿಯನ್ನು ಬರೆದಿಟ್ಟು ಹೋಗಿದ್ದಾರೆ. ನಾನಿವತ್ತು ಅವರೆಲ್ಲರಿಗೂ ಬಹಳ ಕೃತಜ್ಞಳಾಗಿದ್ದೀನಿ. ಏಕೆಂದರೆ ಅವ್ರು ಬರೆದಿಟ್ಟಂತಹ ರಚನೆ ಮಾಡುವ ಶಕ್ತಿ ಇಲ್ಲ, ಆದರೆ ಅವ್ರು ಬಿಟ್ಟಿದ್ದಂತಹ ಗುಣಗಾನವನ್ನು, ಭಗವಂತನ ಗುಣಗಾನವನ್ನು ಹೇಳ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ಅದರಿಂದ ಹೇ ಶಂಭುನಾಥ ಭಗವಂತ, ಓದುತ್ತಿರುವವರೆಗೂ ಕೇಳ್ತಿರೋರು ಎಲ್ಲರಿಗೂ ಕೂಡ ಅಂತಹ ಸುಖವನ್ನು ನೀನು ದಯಪಾಲಿಸು ಅಂತ ನಾನು ಕೂಡ ಹೇಳ್ತೀನಿ. ಜೈ ಬೋಲೋ ಶಂಭುನಾಥ ಭಗವಾನ್ ಕಿ ಜೈ.